ನಮಸ್ಕಾರ ಎಲ್ರಿಗೂ. ನಾವಿವಾಗ ಬ್ಯಾಗ್ ಹಿಂದೂ ಟೆಂಪಲ್ ಮುಂದೆ ನಿಂತಿದ್ದೀವಿ. ಇದು ಅಬುದಾಬಿ ಲೊಕೇಟ್ ಆಗಿದೆ ಟೆಂಪಲ್ಲು. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟೆಂಪಲ್ಸ್ ಇನ್ ಏಷ್ಯಾ. ಇದು 27 ಎಕರ್ಸ್ ಅಷ್ಟು ಲಾರ್ಜ್ ಆಗಿದೆ. ನೋಡಕ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂತ. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನಿಮಗೂ ಆದಷ್ಟು ನಾವು ತೋರ್ಸಕ್ ಟ್ರೈ ಮಾಡ್ತೀವಿ ಟೆಂಪಲ್ನ. ನಾವು ಹೋಗಿದ್ದಿನ ಟೆಂಪಲ್ ಹತ್ರ ತುಂಬಾನೇ ಕ್ರೌಡ್ ಇತ್ತು. ಅದಕ್ಕೆ ಕ್ರೌಡ್ ಮ್ಯಾನೇಜ್ ಮಾಡೋಕ್ಕೆ ಇವ್ರು ಟೆಂಪಲ್ ಔಟ್ಸೈಡಿಂದನೇ ಕ್ಯೂ ಸಿಸ್ಟಮ್ನ ಮಾಡಿದರು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ. ನಮಗೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದು ಟೆಂಪಲ್ನ ವಿಸಿಟ್ ಮಾಡ್ದಂಗೆ ಅನಿಸ್ತಿತ್ತು. ಅಷ್ಟೊಂದು ಕ್ಯೂ ಇತ್ತು ಇಲ್ಲಿ. ಆಲ್ಮೋಸ್ಟ್ ತಿರುಪತಿ ದರ್ಶನದಲ್ಲಿ ಜನಗಳಿರ್ತಾರಲ್ಲ ಆ ಥರ ನಮಗೆ ಅನಿಸ್ತಾ ಇತ್ತು. ಸೊ ಇದರಿಂದನೇ ನಮ್ಗೆ ಗೊತ್ತಾಗುತ್ತೆ ಲೈಕ್ ದುಬೈಯಲ್ಲೂ ಎಷ್ಟು ಜನ ಹಿಂದೂಸ್ ಇದ್ದಾರೆ ಅಂತ. ಆಚೆಯಿಂದ ಟೆಂಪಲ್ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದೀವಿ. ತುಂಬ ಟ್ರೆಡಿಷ್ನಲ್ ಆ್ಯಂಡ್ ಆರ್ಕಿಟೆಕ್ಚರಲಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸನಾತನ ಧರ್ಮದಲ್ಲಿ ಟೆಂಪಲ್ಸ್ನ ಏನಕ್ಕೆ ಬಿಲ್ಡ್ ಮಾಡ್ತಾರೆ ಅಂತ ಗೊತ್ತಾ? ಯಾಕೆಂದರೆ ಟೆಂಪಲ್ ಆರ್ಕಿಟೆಕ್ಚರ್ ಈಸ್ ಅ ಬ್ಯೂಟಿಫುಲ್ ಮಿಕ್ಸ್ಚರ್ ಆಫ್ ಸೈನ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ. ಅವ್ರು ಬಿಲ್ಡ್ ಮಾಡಿರೋ ಆರ್ಕಿಟೆಕ್ಚರ್, ಯೂಸ್ ಮಾಡಿರೋ ಫ್ಲೋರಿಂಗ್ಸ್ ಆಗಿರ್ಬೋದು, ಕಾರ್ವಿಂಗ್ಸ್, ಪಿಲ್ಲರ್ಸ್ ಎಲ್ಲದಕ್ಕೂ ಅದರದ್ದೇ ಆದ ಸಿಗ್ನಿಫಿಕೆನ್ಸ್ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ನಮಗೊಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ. ಟೆಂಪಲ್ ಎಂಟ್ರೆನ್ಸ್ನ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಸ್ಟೇರ್ಸ್ ಮಾಡಿದ್ದಾರೆ, ಆಮೇಲೆ ಒಂದೊಂದೇ ಮೆಟ್ಲುಗಳಿಗೆ ಲೈಟ್ಸ್ ಥರ ಮಾಡಿದ್ದಾರೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈವ್ನಿಂಗ್ ಟೈಮಲ್ಲಿ ಟೆಂಪಲ್ ಈ ಥರ ಕಾಣಿಸ್ತಾ ಇದೆ ನೋಡಿ. ಟೆಂಪಲ್ಸ್ಗೆ ಕಾಲ್ನಡಿಗೆಯಲ್ಲಿ ಹೋಗೋದು ಏನಕ್ಕೆ ಅಂದರೆ ಅವ್ರು ಚೂಸ್ ಮಾಡಿರೋ ಲೊಕೇಶನ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಪಾಸಿಟಿವ್ ವೈಬ್ಸ್ ಇರೋ ಕಡೆ ಟೆಂಪಲ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಈ ಪಾಸಿಟಿವ್ ವೈಬ್ಸ್ ನಮಗೂ ಸಿಗಲಿ ಅನ್ನೋ ರೀಸನ್ಗೆ ಸನಾತನ ಧರ್ಮದಲ್ಲಿ ದಿನಾಗಲೂ ಟೆಂಪಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ಅಪ್ಸ್ ಟೆಂಪಲ್ ಬೆಳಗ್ಗೆ 9 o'clock ಓಪನ್ ಆಗಿ ರಾತ್ರಿ 8 o'clock ಕ್ಲೋಸ್ ಆಗುತ್ತೆ. ನೀವು ನೈಟ್ ಟೈಮ್ ಬಂದರೆ ಈ ಲೈಟಿಂಗ್ಸ್ ಆಗಿರ್ಬೋದು, ಆಮೇಲೆ ಎಸ್ಥೆಟಿಕ್ ವ್ಯೂ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೆಂಪಲ್ ಮುಂದೆ ಈ ಥರ ವಾಟರ್ ಫ್ರಂಟ್ಸ್ ಆ್ಯಂಡ್ ವಾಟರ್ ಬಾಡೀಸ್, ಆಮೇಲೆ ಬೆಲ್ಸ್ ಅದೆಲ್ಲ ಮಾಡಿದ್ದಾರೆ. ಸೊ ಇದೆಲ್ಲ ತುಂಬ ಡಿವೈನ್ ಲುಕ್ ಕೊಡುತ್ತೆ ಆ್ಯಂಡ್ ತುಂಬ ಪೀಸ್ಫುಲ್ ಅನಿಸುತ್ತೆ. ನಾವು ಹೋಗಿದ್ದಿನ ಹೌದು ಸ್ವಲ್ಪ ರಶ್ ಇತ್ತು, ಬಟ್ ನೀವು ವೀಕ್ ಡೇಸ್ ಹೋದರೆ ಆರಾಮಾಗಿ ಈ ಪ್ಲೇಸಸಲ್ಲೆಲ್ಲ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು. ಹೊರಾಂಗಣದಲ್ಲಿ ಒಂದು ಫುಡ್ ಕೋರ್ಟು ಮಾಡಿದ್ದಾರೆ. ಅಲ್ಲಿ ನಿಮಗೆ ಸಾತ್ವಿಕ್ ಫುಡ್ ಸಿಗುತ್ತೆ. ನಾವೀಗ ಟೆಂಪಲ್ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಒಂದೊಂದು ಪಿಲ್ಲರ್ಸು ಬೇರೆ ಬೇರೆ ಥರ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ರಾಮಾಯಣ, ಮಹಾಭಾರತ, ಶಿವಪುರಾಣಗಳೆಲ್ಲ ಡಿಪಿಕ್ಟ್ ಮಾಡಿದ್ದಾರೆ ಬೇರೆ ಬೇರೆ ಪಿಲ್ಲರ್ಸಲ್ಲಿ. ಆ್ಯಂಡ್ ಈವನ್ ಸೀಲಿಂಗ್ಸ್ ಆಗಿರ್ಬೋದು ಎಲ್ಲ ಆರ್ಕಿಟೆಕ್ಚರ್ ಅಷ್ಟೇ ಏನ್ಷಂಟ್ ಟೆಂಪಲ್ಸಲ್ಲಿ ಇತ್ತಲ್ಲ ಆ ಥರ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ನೀವು ರಾಮ, ಕೃಷ್ಣ ಮತ್ತು ವೆಂಕಟೇಶ್ವರ ಎಲ್ಲ ಗಾಡ್ಸ್ ನೋಡ್ಬೋದು. ತುಂಬ ಖುಷಿ ಆಯಿತು ನೋಡಿ. ಫೈನಲಿ UAEಗೆ ಒಂದು ವೇಟ್ ಮುಗೀತು ಅನ್ನಿಸ್ತಾ ಇದೆ. ಲೈಕ್ ಇಷ್ಟು ವರ್ಷದಿಂದ ನಾವು ವೇಟ್ ಮಾಡ್ತಾ ಇದ್ವಿ ಇನ್ನೂ ಒಂದು ಟೆಂಪಲ್ ಆಗಲಿ ಅಂತ. ಫೈನಲಿ ಈ ಥರ ಟೆಂಪಲ್ ಇದೇ ಟೆಂಪಲ್ ಎಕ್ಸಿಟ್ಟು. ಇಲ್ಲೂ ತುಂಬಾ ವಾಟರ್ ಫ್ರಂಟ್ಸ್, ಆಮೇಲೆ ಗ್ರಾಸ್ ಎಲ್ಲ ಹಾಕಿ ಲಾನ್ ಥರ ಮಾಡಿದ್ದಾರೆ. ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.